ಡಿಸಿಎಂ ಡಿಕೆಶಿಗೆ ಕೋಕ್ಕಂತೆ ಖಂಡ್ರೆಗೆ ಅಧ್ಯಕ್ಷ ಪಟ್ಟ ಕೊಡ್ತಾರಂತೆ. ಅಧ್ಯಕ್ಷ ಪಟ್ಟಕ್ಕೆ ಹೈಕಮಾಂಡ್ನಿಂದ ಹೆಸರು ಫೈನಲ್ ಆಗಿದ್ದಂತೆ ಮೇನಲ್ಲಿ ಎಐಸಿಸಿಯಿಂದ ಅಂತಿಮ ಆದೇಶವಂತೆ. ಬಹುತೇಕ ಸಚಿವ ಈಶ್ವರ್ ಖಂಡ್ರೆಗೆ ಪಟ್ಟ ಗ್ಯಾರಂಟಿ. ಈ ಬಗ್ಗೆ ಖಂಡ್ರೆ ಜೊತೆ ಎಐಸಿಸಿ ನಾಯಕರ ಚರ್ಚೆ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಅಲಂಕರಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಭೀಮಣ್ಣ ಖಂಡ್ರೆ ಅವರ ಮಗ, ಇವರು ಕೂಡ ನಿರಂತರ ಪಾಲಿಟಿಕ್ಸ್, ಬೀದರ್ನ ಬಲಿಷ್ಠ ನಾಯಕರು. ಈಶ್ವರ್ ಖಂಡ್ರೆ ಕಾರ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡದಂತವರು, ಅರಣ್ಯ ಸಚಿವರಾಗಿ ಕೂಡ ಕೆಲಸ ಮಾಡದಂತವರು. ಇವರಿಗೆ ಈಗ ಅಧ್ಯಕ್ಷ ಪಟ್ಟ ಸಿಗತ್ತೆ ಅಂತ. ಓಕೆ, ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗೋಣ. ಅಂದ್ರೆ ಖಂಡ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಂಡ್ರೆ ಅವರ 4 ಡಿಮಾಂಡ್. ಸಚಿವ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಗತ್ತಾ ಅಂತಂದ್ರೆ ಹೈಕಮಾಂಡ್ ಮುಂದೆ 4 ಬೇಡಿಕೆ ಇಟ್ಟಿದ್ದಾರಂತೆ. ಖಂಡ್ರೆ ಸಂಪುಟ ಪುನರಚನೆವರೆಗೆ ಸಚಿವನಾಗಿರಬೇಕು. ಓಕೆ, ಅರಣ್ಯ ಇಲಾಖೆಯಲ್ಲಿ ಹಲವು ಸುಧಾರಣೆ ಮಾಡಿದ್ದೇನೆ, ನನ್ನ ಸುಧಾರಣಾ ಕ್ರಮಗಳು ಮುಂದುವರಿಯಬೇಕು. ಮುಂದೆ ಸಚಿವರಾಗುವವರು ನನ್ನ ಪಾಲಿಸಿ ಮುಂದುವರಿಸಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿರ್ವಹಣೆಗೆ ಮುಕ್ತ ಅವಕಾಶ ನೀಡಬೇಕು. ಇದು ಡಿಮಾಂಡೇ ಅಲ್ಲ ರೀ. ಇದನ್ನ ಡಿಮಾಂಡ್ ಅಂತ ಕರೆಯದೇ ಇಲ್ಲ ಯಾರು ಕೂಡ. ಇದನ್ನ ಡಿಮಾಂಡ್ ಅಂತ ಹೇಳಕ್ ಬರದೇ ಇಲ್ಲ. ಬಟ್ ಒಂದು ಸತೀಶ್ ಜಾರಕಿಹೊಳಿ, ರಾಜಣ್ಣ ಇವರದೆಲ್ಲ ಹೆಸರಿತ್ತಲ್ಲ, ಸಡನ್ ಆಗಿ ಈಶ್ವರ್ ಖಂಡ್ರೆ ಅವರ ಒಂದು ಹೆಸರು ಬರುತ್ತೆ. ಒಂದು ಹೈಕಮಾಂಡ್ ಒಂದು ಬೆಸ್ಟ್ ಮೂವ್ ಅನ್ಸಲ್ವಾ ನಿಮಗೆ? ಅಂದ್ರೆ ನಿಜವಾಗ್ಲು ಯಾಕಂತಂದ್ರೆ ಸಂಭವ್ ಹೈಕಮಾಂಡ್ಗೆ ಈಗ ಕರ್ನಾಟಕನೇ ಅತಿ ದೊಡ್ಡ ಪ್ರಾಸ್ಪರಸ್ ಸ್ಟೇಟ್ ಖಜಾನೆ ಆಗಿದ್ದಂಥದ್ದು. ಆದ್ರೆ ಕರ್ನಾಟಕದಲ್ಲಿ 2 ದೊಡ್ಡ ಲೀಡರ್ಗಳು ಈಗ ಒಂದು ಟೈಮಲ್ಲಿ ಬಿಜೆಪಿಗೆ ಹೇಗೆ ಅಮಿತ್ ಶಾ, ಮೋದಿ ಅಂದ್ರೆ ಅವ್ರನ್ನ ಬಿಟ್ಟು ಏನು ಮಾಡಕ್ಕಾಗಲ್ಲ, ಅವ್ರು ಹೇಳದಂಗೆ ಕೇಳುವಂತ ಪರಿಸ್ಥಿತಿ ಈಗಲೂ ಹಾಗೆ ಕರ್ನಾಟಕದಲ್ಲಿ ಈಗ ನಿಮ್ಗೆ ಸಿದ್ದರಾಮಯ್ಯ, ಡಿಕೆಶಿ ಬಿಟ್ಟು ಏನು ಮಾಡಕ್ಕಾಗಲ್ಲ. ಸೊ ಹೈಕಮಾಂಡ್ಗೆ ಈಗ ನಿಜವಾದ ಸಂಕಷ್ಟ ಇರೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಇದನ್ನೊಂದು ಸರಿ ಮಾಡೋದು ಹೇಗೆ ಅಂತ. ಯಾಕಂದ್ರೆ ಎನಿ ಮೊಮೆಂಟ್ ಇದರಿಂದಾಗೆ ಸರ್ಕಾರ ಬೀಳಬಹುದು. ನನಗೆ ಬಹಳ ಅಂದ್ರೆ ಈಗ ಈಶ್ವರ್ ಖಂಡ್ರೆ ಅವರನ್ನ ತಂದಿರುವಂತಹ ಮೂವ್ ಇದೆಯಲ್ಲ, ನನಗೆ ಎಷ್ಟು ಅದ್ಭುತ ಅಂದ್ರೆ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದು ತುಂಬಾ ಸಲ ನಾನು ಹೇಳಿದ್ದೀನಿ. ಈ ಬಾರಿ 60 ಲಿಂಗಾಯತ ಎಂಎಲ್ಎಗಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು. 60 ಒಂದು 48. ಅದರಲ್ಲಿ 35 ಜನ ಗೆದ್ದು ಬಂದರು. ಬಿಜೆಪಿ ಕೂಡ ಅಷ್ಟೇ ಟಿಕೆಟ್ ಕೊಡ್ತು, 15 ಜನ ಗೆದ್ದು ಬಂದ್ರು. ಬಿಕಾಸ್ ಆಫ್ ಯಡಿಯೂರಪ್ಪನವರನ್ನ ಒಂದು ಕೆಳಗಿಳಿಸ ಕಾರಣಕ್ಕಾಗಿ ಆದಂತ ಒಂದು ಅಸ್ತವ್ಯಸ್ತ. 2018ರಲ್ಲಿ ವಯಸ್ಸು ವರ್ಷ ಆಗಿತ್ತು, ಅವರಲ್ಲಿ ಜಾಸ್ತಿ ಇದ್ರು ಅಂತ. ಕಾಂಗ್ರೆಸ್ಗೆ ಈಗ ಇರೋದಂತಂದ್ರೆ ಆ ಲಿಂಗ, ಅದು ಈಗ ಬಿಜೆಪಿಯಲ್ಲಿ ದೊಡ್ಡ ಲಿಂಗಾಯತ ಲೀಡರ್ ಬಂದ ತಕ್ಷಣ ಅಥವಾ ಯಡಿಯೂರಪ್ಪನ ಅವರನ್ನೇ ಹೈಲೈಟ್ ಮಾಡಿದಾಗ ಅದು ಆ ಓಟ್ ಅಲ್ಲಿಗೆ ವಾಪಸ್ ಹೋಗುತ್ತೆ, ಅದು ಬೇರೆ ವಿಚಾರ. ಈ ಬಂದಿರುವಂತ ಲಿಂಗಾಯತ ಓಟ್ ಇದೆಯಲ್ಲ, ಅದು ವಾಪಸ್ ಹೋಗಬಾರ್ದು ಅಂತಿದೆ. ಇವರು ಎಸ್ಟಿಗೆ ಸೇರಿದಂತವ್ರು ಯಾರು? ಸತೀಶ್ ಜಾರಕಿಹೊಳಿ. ಓಕೆ, ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು. ಐನಾ ನಾಯಕ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ. ಈಶ್ವರ್ ಖಂಡ್ರೆಗೆ ಪಟ್ಟ ಕಟ್ಟಿದ್ರೆ ನಾಳೆ ಏನಾದ್ರೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇಟ್ಕೊಳ್ಳಿ. ನಾನು ಹೇಳಿದ್ದು ಒಂದು ಕಾಂಬಿನೇಷನ್, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಈಶ್ವರ್ ಖಂಡ್ರೆ ಲಿಂಗಾಯತ ಎರಡಾಯ್ತು. ಆಮೇಲೆ ಈಶ್ವರ ಖಂಡ್ರೆ ಅವರು ಪ್ರಸ್ತಾವನೆ ಮಾಡಿದ್ದು ಸಿದ್ದರಾಮಯ್ಯ. ಆಮೇಲೆ ಈಶ್ವರ ಖಂಡ್ರೆಗೆ ಡಿಕೆ ವಿರೋಧ ಇದ್ರು ಕೂಡ ಸತೀಶ್ ಜಾರಕಿಹೊಳಿ ಮತ್ತು ಇವ್ರದ್ದು ವಿರೋಧ ಇಲ್ಲ. ಆಮೇಲೆ ಡಿಕೆನು ಸೈಲೆಂಟ್ ಆಗ್ತಾರೆ. ಮೂವ್ ಚೆನ್ನಾಗಿದೆ. ಬಿಜೆಪಿ ಅದರ ಬಗ್ಗೆ ಏನ್ ಮಾಡುತ್ತೆ ಗೊತ್ತಿಲ್ಲ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಈಶ್ವರ್ ಖಂಡ್ರೆ ಒಂದು ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ರೆ, ಯಾಕಂದ್ರೆ ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇತ್ತು, ರಾಜಣ್ಣ ಹೆಸರು ಕೇಳಿ ಬರ್ತಾ ಇತ್ತು. ನಾನು ಅಧ್ಯಕ್ಷ ಆಗ್ತೇನೆ ರಾಜಣ್ಣ ಹೇಳ್ತಾ ಇದ್ರು. ರಾಜಣ್ಣ ಯಾವಾಗ ಹನಿ ಟ್ರ್ಯಾಪ್ ಅಲ್ಲಿ ಸ್ವಲ್ಪ ಸಿಕ್ಕಾಕೊಂಡ್ರು, ಅವ್ರು ಸ್ವಲ್ಪ ಸೈಡ್ ಹೋಗಿದ್ದಾರೆ. ಈಗ ಬಟ್ ಇಲ್ಲಿ ನೀವ್ ಹೇಳ್ದಂಗೆ ಡಿಕೆ ಶಿವಕುಮಾರ್ಗೆ ತಾನು ಸಿಎಂ ಪಟ್ಟದ ಬಗ್ಗೆ ತಕರಾರಿದೆಯೇ ಹೊರತು, ಸಿಎಂ ಆಗ್ಬೇಕು ಅನ್ನೋದಿದೆಯೇ ಹೊರತು ಅಧ್ಯಕ್ಷರು ನೀವು ಯಾರು ಮಾಡಿದ್ರು ಅವ್ರು ಏನ್ ತಲೆ ಕಟ್ಸ್ಕೊಳ್ಳೋದು. ಅದಕ್ಕೆ ಮೊನ್ನೆ ಇವರೆಲ್ಲ ಹೋಗಿದ್ರಲ್ಲ, ಹೈಕಮಾಂಡ್ ಹೋಗ್ಬಿಟ್ಟು ಕೆಪಿಸಿ ಅಧ್ಯಕ್ಷ ಸ್ಥಾನ ಕೆಳಗಿಳಿಸಬೇಕು ಅಂತ ಗಲಾಟೆ ಮಾಡಿದ್ರಂತೆ. ಗಲಾಟೆ ಮಾಡಿದಾಗ ಖರ್ಗೆ ಹೇಳಿದ್ರಂತೆ, ನೋಡಪ್ಪ ಕೆಳಗಿಳಿಸ್ತೀನಿ, ಸಿಎಂ ಪಟ್ಟ ಕೊಡಿ ಅಂತಿದ್ದೇನೆ, ಏನ್ ಮಾಡ್ತೀನಿ ನಾನು ಅಂತ. ಎಲ್ಲ ವಾಪಸ್ ಬಂದ್ಬಿಟ್ರಂತೆ. ಅವ್ರಿಗೆ ನೀವು ಹೇಳಿದ ಎಕ್ಸಾಕ್ಟ್ಲಿ ಕರೆಕ್ಟ್. ನೀವು ಬೇಕಿದ್ರೆ ಅವ್ರು ಎರಡೇ ಕೇಳ್ತಾರೆ. ಒಂದು ಕೆಪಿಸಿ ಅಧ್ಯಕ್ಷ ಮಾಡ್ಬಿಟ್ಟು 2 ಕೆಪಿಸಿ ಅಧ್ಯಕ್ಷ ಮಾಡಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅವ್ರದ್ದು ಒಂದು ಅಬ್ಜೆಕ್ಷನ್ ಇರುತ್ತೆ ನನ್ನ ಪ್ರಕಾರ, ಡಿಸಿಎಂ ಮಾಡಕ್ ಬಿಡಲ್ಲ ಅವರು. ನನ್ನ ಪ್ರಕಾರ ಕೆಪಿಸಿ ಅಧ್ಯಕ್ಷ ತಗೊಳ್ಳಿ ನಿಮ್ದು, ಕೆಪಿಸಿ ಅಧ್ಯಕ್ಷ ಮಾಡಿದ್ರೆ ಡಿಸಿಎಂ ತಗೊಳಂಗಿಲ್ಲ. ನನ್ನ ತಮ್ಮರನ್ನು ಬೇಕಿದ್ರೆ ಕೆಪಿಸಿ ಅಧ್ಯಕ್ಷ ಮಾಡಿ 3 ಡಿಸಿಎಂ ಮಾಡ್ಕೊಳ್ಳಿ ಅಂತಾರೆ. ಬಸವರಾಜ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈ ಒಂದು ಮೂವ್ ಇದೆಯಲ್ಲ, ಈ ಒಂದು ಪಾನ್ ಇದೆಯಲ್ಲ, ಇದು ಕಾಂಗ್ರೆಸ್ ವಲಯದಲ್ಲಿ ಎಲ್ಲವನ್ನು ತಣ್ಣಗೆ ಮಾಡುತ್ತಾ ಅಥವಾ
ಇದು ಮತ್ತೆ ಮೂರನೇ ಒಂದು ರಂಗ ಅನ್ನೋ ರೀತಿಯಲ್ಲಿ ಬರುತ್ತೆ. ಯಾಕಂದ್ರೆ ಒಂದು ಕಡೆ ಸಿದ್ದರಾಮಯ್ಯ ಇದ್ದಾರೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ಇದ್ದಾರೆ, ಒಂದು ಕಡೆ ಸತೀಶ್ ಜಾರಕಿಹೊಳಿ ಇದ್ದಾರೆ, ಮತ್ತೊಂದು ಈಶ್ವರ ಖಂಡ್ರೆ ಅಂತ ಹೇಳುವಾಗ ಒಂದು ಲಿಂಗಾಯತ ಕಾಂಬಿನೇಷನ್ ಏನಾಗಬಹುದು? ಹೆಂಗ್ ಮಾತುಕತೆ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಇದರ ಬಗ್ಗೆ? ಖಂಡಿತ ಜಯಪ್ರಕಾಶ್, ಇದೊಂದು ಕಾಂಗ್ರೆಸ್ ಪಕ್ಷದಿಂದ ಗುಡ್ ಮೂವ್ ಅಂತ ಈಗಾಗಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಹಿಂದುಳಿದ ವರ್ಗದಿಂದ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ಒಕ್ಕಲಿಗ ವರ್ಗದಿಂದ ಡಿಸಿಎಂ ಆಗಿ ಡಿ ಕೆ ಶಿವಕುಮಾರ್ ಇದ್ದಾರೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಇದ್ದಾರೆ. ಹಾಗಾಗಿ ಲಿಂಗಾಯತರಿಗೆ ಏನು ಸ್ಥಾನಮಾನ ಅನ್ನುವಂಥದ್ದು ಬೇಕಾಗಿತ್ತು. ಆ ಲಿಂಗಾಯತರ ಸ್ಥಾನಮಾನ ಈಗ ಕೊಡೋಕೆ ಹೈಕಮಾಂಡ್ ಕೂಡ ಒಂದು ಮುಂದೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಲಿಂಗಾಯತ ಮತಗಳು ಈ ಕಳೆದ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಒಳಿದು ಬಂದಿರತಕ್ಕಂಥದ್ದು ಮತ್ತು ಅವರ ಸಮುದಾಯವನ್ನು ಕೂಡ ಸಮಾಧಾನ ಮಾಡಬೇಕಾಗಿರ್ತಕ್ಕಂಥದ್ದು. ಎಂಬಿ ಪಾಟೀಲ್ ಅವರು ಈಶ್ವರ್ ಖಂಡ್ರೆ ಅವರಿಗಿಂತ ದೊಡ್ಡ ಲೀಡರ್ ಇದ್ರೂ ಕೂಡ ಎಂಬಿ ಪಾಟೀಲ್ ಅವರು ಎಲ್ಲರನ್ನ ತೆಗೆದುಕೊಂಡು ಹೋಗುವಂತ ಗುಣ ಇಲ್ಲ ಅನ್ನುವಂಥದ್ದು ಒಂದು. ಮತ್ತೆ ಈಶ್ವರ್ ಖಂಡ್ರೆ ಅವರಿಗೆ ಈಗಾಗಲೇ ಪಕ್ಷ ಸಂಘಟನೆ ಮಾಡಿದಂತ ಚಾತುರ್ಯ ಇದೆ. ಯಾಕಂದ್ರೆ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ರು. ನೀವು ಕಲ್ಯಾಣ ಕರ್ನಾಟಕದಲ್ಲಿ 5 ಲೋಕಸಭಾ ಸೀಟ್ಗಳನ್ನ ಗೆದ್ದಿರ್ತಕ್ಕಂಥದ್ದು, 42ರಲ್ಲಿ 32 ಕಲ್ಯಾಣ ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಗೆದ್ದಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ. ಮತ್ತು ಲಿಂಗಾಯತ ವೀರಶೈವ ಮಹಾಸಭಾ ಏನಿದೆಯಲ್ಲ ಆ ಸಭಾದಲ್ಲಿ ಕಾರ್ಯದರ್ಶಿ ಆಗಿದ್ದಾರೆ. ಹಾಗಾಗಿ ಸ್ವಾಮೀಜಿಗಳ ಜೊತೆ ಸೇರಿದಂತೆ ಒಂದಷ್ಟು ಸಮುದಾಯದ ಮೇಲೆ ಹಿಡಿತ ಇದೆ. ಮತ್ತು ಈ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಡಿಸಿಎಂ ಜೊತೆಗೂ ಉತ್ತಮ ಒಡನಾಟ ಇದೆ, ಸಿಎಂ ಅವ್ರ ಜೊತೆ ಉತ್ತಮ ಒಡನಾಟ ಇದೆ. ಯಾರ ಜೊತೆನೂ ಕೂಡ ಖಂಡ್ರೆ ಅವರ ಹೆಸರು ಕೆಡಿಸಿಕೊಂಡಿಲ್ಲ ಅನ್ನೋದು. ಆದ್ರಿಂದ ಮೂರನೇ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಬೇಡ. ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು 2 ಶಕ್ತಿಗಳಾಗಿರೋದ್ರಿಂದ ಮತ್ತೆ ಇನ್ನೊಂದು ಹೊಸ ಶಕ್ತಿಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಪಟ್ಟ ಕಟ್ಟಿ ಹುಟ್ಟು ಹಾಕಿ ಮತ್ತೆ ಅದನ್ನು ತಲೆನೋವು ಮಾಡಿಕೊಳ್ಳುವಂತ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಇದ್ದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಎಲ್ಲರಿಗೂ ಅಂದರಿಕೆ ಮಂಚುವಲ್ಲ ಅಂತಾರಲ್ಲ, ಆ ರೀತಿಯಲ್ಲಿ ಎಲ್ಲರಿಗೂ ಒಂದು ಸಲ್ಲುವಂತವರು ಈಶ್ವರ್ ಖಂಡ್ರೆ. ಆ ನಿಟ್ಟಿನಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಪಟ್ಟ ಮೇನ್ ಪಾಯಿಂಟ್ ಅಷ್ಟೇ ಎಲ್ಲರ ಜೊತೆಗೂ ಸಂಭಾಳಿಸಿಕೊಂಡು ಹೋಗುವಂತದ್ದು ಅಂತ ಹೇಳಿ. ಹಾಗಂತ ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನು ತರ್ತಾರೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಎಲ್ಲಿ ತನಕ ಯಡಿಯೂರಪ್ಪನವರು ಇರ್ತಾರೆ ಅದು ಬಿಜೆಪಿಗೆ ಕಟ್ಟಿಟ್ಟ ಬುತ್ತಿ ಸದ್ಯಕ್ಕೆ. ಆಮೇಲೆ ದಿನಮಾನಗಳಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಅದು ಆ ವರ್ಚಸ್ಸೆ ಅಂತದ್ದು. ಈಗ ಕುರುಬ ಸಮುದಾಯ ನೀವು ಬೇಕಿದ್ರೆ ಈಶ್ವರಪ್ಪನವರನ್ನ ಮುಖ್ಯಮಂತ್ರಿ ಮಾಡಿ, ಕುರುಬ ಸಮುದಾಯದ ಓಟುಗಳೇನು ಈಶ್ವರಪ್ಪನವರ ಹಿಂದೆ ಹೋಗಲ್ಲ, ಅದು ಸಿದ್ದರಾಮಯ್ಯನವರಿಗೆ ಬರುತ್ತೆ. ಹಾಗೇನೆ ಒಂದೊಂದು ಇರುವಂತದ್ದು. ಒಂದಂತೂ ಬಹಳ ಸ್ಪಷ್ಟ, ಒಂದು ಮೂವ್ ಈ ತರ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಅವರ ತಂದೆ ಭೀಮಣ್ಣ ಖಂಡ್ರೆ. ಹೇಗೆ ಶಾಮನೂರು ಶಿವಶಂಕರಪ್ಪ ಅವರಿದ್ರು ಅದೇ ತರ ಒಂದು ದೊಡ್ಡ ಮಟ್ಟದಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸುದೀರ್ಘ ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವರು ಬಿಟ್ಟಂಗೆ ಆಗುತ್ತೆ.